Hello students, welcome to our YouTube channel. Today we are going to do the numericals of electric charges and fields. So first numerical ಏನಂದ್ರೆ two charges are separated by distance of 0.2 meter in air. The charge on one particle is twice the charge on other particle. So ಎರಡು ಚಾರ್ಜ್ ಏರ್ ಅಲ್ಲಿ 0.2 ಮೀಟರ್ ಇಂದ ಸಪರೇಟ್ ಆಗಿದೆ. ಸೊ ಆರ್ ಎಷ್ಟಾಗುತ್ತೆ 0.2 ಮೀಟರ್, ದಟ್ ಇಸ್ 2 into 10 power minus 1 meter. And the charge on one particle is twice the charge on other particles. So that means if q1 is q and then q2 will be 2q. Next, if the electrostatic force between the two charges is 8 into 10 power minus 3. So force ಎಷ್ಟು ಕೊಟ್ಟಿದ್ದಾರೆ ಎರಡು ಚಾರ್ಜ್ ಮಧ್ಯೆ 8 into 10 power minus 3 ನ್ಯೂಟನ್. ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಇಂಡಿವಿಜುವಲ್ ಚಾರ್ಜ್. ಸೊ ಕ್ಯೂ ಮತ್ತೆ 2q ನ ನಾವು ಕಂಡುಹಿಡಿಬೇಕಂತೆ. Next, and also find the new separation required between the two charges if the electrostatic force has to be 2 into 10 power minus 3. ಇದು ಸೆಕೆಂಡ್ ಸಬ್ ಕ್ವಶನ್ ಇಲ್ಲಿಂದ. ಸೊ ಫಸ್ಟ್ ಕ್ಯೂ ಮತ್ತೆ 2q ಕಂಡಿದ್ದೇವೆ. ಸೊ ಫೋರ್ಸ್ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು, ಫೋರ್ಸ್ ಇಸ್ ಈಕ್ವಲ್ಸ್ ಟು 1/4 ಎಪ್ಸಿಲಾನ್ ನಾಟ್ q1 q2 by r ಸ್ಕ್ವೇರ್. ಸೊ ಫೋರ್ಸ್ ಎಷ್ಟು ಅಂತ ಕೊಟ್ಟಿದ್ದಾರೆ 8 into 10 power minus 3. 1/4 pi epsilon naught is 9 into 10 power 9 into q1 q2 2q by r square. R square like r ಎಷ್ಟು ಅಂತ ಕೊಟ್ಟಿದ್ದಾರೆ 0.2 meter, that is 2 into 10 power minus 1 meter. So r is to 2 into 10 power minus 1 that whole square. So now we get 8 into 10 power minus 3 is equals to 9 into 10 power 9 into q square into 2 by 2 square 4 into 10 power minus 2. ಸೊ ಇದೆರಡಕ್ಕೂ ಹಾಕಬೇಕು ಸ್ಕ್ವೇರು. ಸೊ ಎರಡಕ್ಕೂ ಸ್ಕ್ವೇರ್ ಹಾಕಿದಾಗ 4 10 power minus 2 ಆಗುತ್ತೆ. ಸೊ ನೆಕ್ಸ್ಟ್ ಕ್ಯೂ ಸ್ಕ್ವೇರ್ ಬೇಕು ನಾವು ಕಂಡುಹಿಡಬೇಕು. ಸೊ ಕ್ಯೂ ಸ್ಕ್ವೇರ್ ಒಂದು ಕಡೆ ಇಟ್ಕೊಂಡು ಇದು ಮಿಕ್ಕಿದೆಲ್ಲ ಈ ಕಡೆ ಬಂದಬೇಕು. ಸೊ ದಿಸ್ ವಿಲ್ ಬಿ ಇನ್ ದ ಡಿವಿಷನ್. ಇಫ್ ಇಟ್ ಗೋಸ್ ಟು ದಟ್ ಸೈಡ್ ಇಟ್ ವಿಲ್ ಬಿಕಮ್ ಮಲ್ಟಿಪ್ಲಿಕೇಶನ್. 4 into 10 power minus 2. ಇದು ಮಲ್ಟಿಪ್ಲಿಕೇಶನ್ ಇದೆ, ಈ ಕಡೆ ಬಂದರೆ ಡಿವಿಷನ್ ಆಗುತ್ತೆ. 9 into 10 power 9 is equals to q square. ನೆಕ್ಸ್ಟ್ 2 ಅಂದ್ಬಿಟ್ಟಿದ್ದೀವಿ, 2ನ ಈ ಕಡೆ ತಗೊಂಡ್ವಿ. ಸೊ ಕ್ಯೂ ಸ್ಕ್ವೇರ್ ಕಂಡುಹಿಡಿಬೇಕೀಗ. ಸೊ ಏನೇನು ಕ್ಯಾನ್ಸಲ್ ಆಗುತ್ತೆ, 2 1s 2 2s 4. ನೆಕ್ಸ್ಟ್ ನಥಿಂಗ್ ಕ್ಯಾನ್ಸಲ್ಸ್. ಸೊ 8/9 ಇಂಟು 10 power minus 3. ಈ 10 power 9 ಮೇಲ್ಗಡೆ ಹೋದರೆ ಇಂಟು 10 power minus 9. ನೆಕ್ಸ್ಟ್ ಇನ್ನು 10 power minus 2 ಹಂಗೆ ಇದೆ. ಆ್ಯಂಡ್ ದಿಸ್ 2 is also remaining. ಈ 2 ಅದಕ್ಕೆ ಇಲ್ಲಿ 2 into 2 ಅಂತ ಬರೆದಿದ್ದೀನಿ. ಸೊ ನೆಕ್ಸ್ಟ್ ಅದೇ ಇಕ್ವೇಶನ್ ಇನ್ನೊಂದ್ಸತಿ ಬರ್ಕೋತೀನಿ. 2 into 8/9 into 10 power minus 3 into 10 power minus 9 into 10 power minus 2 is equals to q square. ನಾವು ಬೇಕಾಗಿರೋದು q. ಸೊ ಇದೆಲ್ಲ ಸಾಲ್ವ್ ಮಾಡಿದ್ರೆ 2 into 8 16/9 into 10 power minus 3 10 power minus 2 10 power minus 5 into 10 power minus 9 is equals to q square. 16/9 into 10 power minus 5 10 power minus 9 10 power minus 14 ಆಗುತ್ತೆ q square. So if you want q, square root on 16/9 into 10 power minus 14. ಸೊ ಈ q ಸ್ಕ್ವೇರ್ ಇದೆ ಅಲ್ವಾ, ಇದು ಕಡೆಗೆ ಸ್ಕ್ವೇರ್ ಹಾಕಿದ್ರೆ ಸ್ಕ್ವೇರ್ ರೂಟ್ ಆಗುತ್ತೆ. ಜಸ್ಟ್ ನಾನು ಎಕ್ಸ್ಚೇಂಜ್ ಮಾಡಿ ಬರ್ಕೊಂಡಿದ್ದೀನಿ. ಸೊ 16 ಸ್ಕ್ವೇರ್ ರೂಟ್ ಎಷ್ಟು 4, 9 ಸ್ಕ್ವೇರ್ ರೂಟ್ ಎಷ್ಟು 3 ಇಂಟು 10 power minus 14 ಸ್ಕ್ವೇರ್ ರೂಟಿಂದ ಅಂದರೆ ಲೈಕ್ ಪವರ್ನ ಆಫ್ ಮಾಡಬೇಕು ಸ್ಕ್ವೇರ್ ರೂಟ್ ಅಂದರೆ. ಸೊ ಆಫ್ ಮಾಡಿದ್ರೆ 10 power minus 7 ಬರುತ್ತೆ. ಸೊ ಕ್ಯೂ ಎಷ್ಟು ಬಂತು, ಸೊ q1 is equals to q, that is 4/3 into 10 power minus 7. q2 is equals to 2q, that is 2 into 4/3 into 10 power minus 7, that is 8/3 into 10 power minus 7 ಕೂಲಂಬ್. ಸೊ ಇದು q1 q2 ಆಗುತ್ತೆ. ಸೊ ನೆಕ್ಸ್ಟ್ ಸಬ್ ಕ್ವಶನ್ ಏನು ಹೇಳಿದ್ದಾರೆ ಅಂದರೆ also find the new separation required between two charges if the electrostatic force has to be 2 into 10 power minus 3 Newton. ಸೊ ಇದು ಈ ಸಬ್ ಕ್ವಶನ್ ಅಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಸೇಮ್ ಚಾರ್ಜಸ್ 2q ಮತ್ತು 2qನೇ ಇದೆ. ಅವರಿಬ್ರು ಮತ್ತೆ ಫೋರ್ಸ್ ಏನಾಗಿದೆ 2 into 10 power minus 3 ಆಗಿದೆ. ಬಟ್ ಅವರಿಬ್ರು ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಗೊತ್ತಿಲ್ಲ ನಮಗೆ. ಸೊ ಆ ಡಿಸ್ಟೆನ್ಸ್ನ ಕಂಡುಹಿಡಿಯಬೇಕು.
So same formula, force is equal to 1 by 4 pi epsilon naught into q1 q2 by r square r dash ಇಲ್ಲಿ ಲೈಕ್ ನ್ಯೂ ಡಿಸ್ಟೆನ್ಸ್ ಅದನ್ನು ಗೊತ್ತಿಲ್ಲ ನಮಗೆ, ಅದನ್ನು ಕಂಡುಹಿಡಬೇಕು. ಸೊ ಫೋರ್ಸ್ ಇಸ್ ಈಕ್ವಲ್ಸ್ ಟು 2 into 10 power minus 3 1 by 4 pi epsilon naught 9 into 10 power 9 into q1 4 by 3 into 10 power minus 7 q2 means 2 into q, that is 8 by 3 into 10 power minus 7 divided by r dash square. ಸೊ ನಾವು ಕಂಡುಹಿಡಬೇಕಾಗಿರುತ್ತೆ r dash. ಸೊ ಅದನ್ನು ಹತ್ತು ಕಡೆ ತಗೊಳ್ಳೋಣ. r dash square is equals to 9 into 10 power 9 into 4 by 3 into 10 power minus 7 into 8 by 3 into 10 power minus 7 divided by 2 by 3 ಅಂದರೆ 2 into minus 3. ಸೊ ನೆಕ್ಸ್ಟ್ 3 3 is 9, ಸೊ 9 9 ಕ್ಯಾನ್ಸಲ್ ಮಾಡ್ತೀನಿ ಡೈರೆಕ್ಟ್ ಆಗಿ. ನೆಕ್ಸ್ಟ್ 2 2 is 4, ಅದಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಏನು ಮಿಕ್ತು 2 into 8 2 8 is 16. ನೆಕ್ಸ್ಟ್ ಇಂಟು 10 power 9 ಇದೆ, 10 power 9 ಬರೀತೀನಿ. 10 power minus 7 10 power minus 7 10 power minus 14 divided by 10 power minus 3. 10 power minus 14 ಅಲ್ಲಿ 10 power minus 3 ಹೋದ್ರೆ ಎಷ್ಟು ಬರುತ್ತೆ? 10 power minus 11 and ಈ 10 power plus 9 ಹಂಗೆ ಉಳಿಯುತ್ತದೆ. ಸೊ ಇದು r dash square. r dash square is equals to, so 10 power 16 into 10 power minus 11 minus plus 9 ಮಾಡಿದಾಗ 10 power minus 2 ಬರುತ್ತೆ. ಸೊ r dash is equals to 16 into 10 power minus 2, r dash square is equals to 16 into, so r dash ಬೇಕಂದ್ರೆ ನಮಗೆ square root of 16 into 10 power minus 2, nothing but 16 square root ಎಷ್ಟು 4 into 10 power minus 2 10 power minus 1. So r is equals to 0.4.